ಬೇಲೂರು ತಾಲೂಕಿನ ಅರೇಹಳ್ಳಿಯ ಇಂದಿರಾನಗರ ಬೀದಿಯಲ್ಲಿರುವ ಮನೆಗಳ ಶೌಚಾಲಯ ಹಾಗೂ ಇತರೆ ತ್ಯಾಜ್ಯ ನೀರು ಚರಂಡಿಗೆ ಹರಿದು ಹೋಗುವುದರಿಂದ ಚರಂಡಿಯಲ್ಲಿ ನೀರು ನಿಂತಲ್ಲಿಯೇ ನಿಂತು ಕೊಳಚೆಯಾಗಿ ಸೊಳ್ಳೆಗಳು ಉತ್ಪತ್ತಿಗೊಂಡು ನಾನಾ ಕಾಯಿಲೆಗಳಿಗೆ ತುತ್ತಾಗುವ ಪರಿಸ್ಥಿತಿ ಎದುರಾಗುತ್ತಿದೆ. ಆದ್ದರಿಂದ ನಮಗೆ ಶಾಶ್ವತ ಪರಿಹಾರವಾಗಿ ಒಳ ಚರಂಡಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಿ ಎಂದು ಸ್ಥಳೀಯರು ಮಾಧ್ಯಮದ ಮೂಲಕ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಳೆಗಾಲ ಪ್ರಾರಂಭವಾಯಿತೆಂದರೆ ಸಾಕು, ರಸ್ತೆ ಹಾಗೂ ಚರಂಡಿಯಲ್ಲಿರುವ ಕೊಳಚೆ ನೀರು ಒಳಗೆ ಹರಿದು ಮನೆಯಲ್ಲಿ ನಾನಾ ಕಾಯಿಲೆಗೆ ತುತ್ತಾಗುವ ಮೂಲಕ ನರಕ ಯಾತನೆ ಅನುಭವಿಸಬೇಕಾಗುತ್ತೆ. ಈ ಬಗ್ಗೆ ಪ್ರತಿ ಬಾರಿ ಚುನಾವಣೆ ಬಂದಾಗ ಸ್ಥಳೀಯ ಜನಪ್ರತಿನಿಧಿಗಳಿಗೆ ತಿಳಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮ ಪಂಚಾಯಿತಿ ಕಚೇರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದಾಗಲೂ ಬಂದು ತಕ್ಕ ಮಟ್ಟಿಗೆ ಕಸ ತೆಗೆದು ಹೋಗುತ್ತಾರೆಯೇ ಹೊರತು ಯಾವುದೇ ಶಾಶ್ವತ ಚರಂಡಿ ವ್ಯವಸ್ಥೆ ಬಗ್ಗೆ ಯೋಜನೆ ರೂಪಿಸಿಲ್ಲ. ಮುಂಬರುವ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಇದಕ್ಕೆ ಸೂಕ್ತ ಪರಿಹಾರ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವಲ್ಲಿ ವಿಫಲವಾದರೆ ಸ್ಥಳೀಯರ ಸಹಕಾರದಿಂದ ಪಂಚಾಯಿತಿ ಮುಂದೆ ಹೋರಾಟ ನಡೆಸಬೇಕಾಗುತ್ತೆ ಎಂದು ಸ್ಥಳೀಯ ಸಾಮಾಜಿಕ ಹೋರಾಟಗಾರ ಗಣೇಶ್ ತಿಳಿಸಿದ್ದಾರೆ. ನಮಗೆ ಚೀರಂಡಿ ಆಗ್ಬೇಕು, ಅವ್ರನ್ನೇನು ನಾವೇನು ಊಟ ಕೇಳಲ್ಲ ನಾವು, ಆಯ್ತಾ. ನಮ್ಗೆ ಅಚ್ಚುಕಟ್ಟಾಗಿ ಚೀರಂಡಿ ಆಗ್ಬೇಕು. ಮಳೆ ಬಂದ್ರೆ ಮನೇಲಿ ಇರಕ್ಕಾಗಲ್ಲ ನಮ್ಗೆ. ಮನೆಯಿಂದ ಬಚ್ಚೆ ನೀರೆಲ್ಲ ಒಳಗೆ ಹೊರಗಡೆ ನೀರೆಲ್ಲ ಬಂದು ನಮಗೆ ನರ್ಕ ಆಗ್ಬಿಟ್ಟೈತೆ. ನಮಗೆ ಒಟ್ಟರಾಸಿ ಚೀರಂಡಿ ಅಚ್ಚುಕಟ್ಟಾಗಿ ಚೀರಂಡಿ ಆಗ್ಬೇಕು. ಎಲ್ಲರಿಗೂ ಹೇಳಾಯ್ತು, ಪಂಚಾಯತಿಗೆಲ್ಲ ಕೊಟ್ಟಾಯ್ತು. ಯಾರ್ಯಾರು ಓಟಿಗೆ ನಿಲ್ತಾರೆ ಅವ್ರಿಗೆಲ್ಲ ಹೇಳಾಯ್ತು. ಯಾರುವೇ ಒಟ್ಟರಾಸಿ ಗೆದ್ದು ದುಡ್ಡು ಮಾಡ್ಕೋತಾರೆ ಹೊರತು ಯಾರು ಚೀರಂಡಿ ಮಾಡಿಲ್ಲ. ಅದೇ ನಮ್ಮ ಮೇಲಿಂದ ನೀರು ಬಂದ್ರೆ ಪೂರ್ತಿ ಒಳಗಡೆ ನುಗ್ಗುತ್ತೆ ಸರ್. ಆ ತರ ಮೋರಿ ಪೂರ್ತಿ ಮುಚ್ಕೊಂಡು ಪೂರ್ತಿ ರೋಡಿಗೆಲ್ಲ ಪೂರ್ತಿ ಕಸ ಬಂದು ಇದಾಗುತ್ತೆ. ಏನೇನು ಇರಲ್ಲ, ಮನೆ ಒಳಗೆ ಒಂದ್ ಮಂಡಿ ಉದ್ದ ನೀರು ನಿಂತ್ಕೊಳ್ಳುತ್ತೆ. ಮೇಲಿಂದ ನೀರು ನುಗ್ತು ಅಂದ್ರೆ ಆ ತರ ಇದಾಗುತ್ತೆ. ಒಟ್ನಾಗ ಓಟ್ ಹಾಕ್ಸ್ಕೊಂತಾರೆ, ನಾವು ಮಾಡ್ತೀವಿ ಅಂತಾರೆ. ಎಲ್ಲ ಓಟ್ ಹಾಕ್ಸ್ಕೊಂಡು ಒಟ್ನಾಗ ಅವರು ಚೆನ್ನಾಗಿ ದಿಮ್ಮನಾಗ ದುಡ್ಡು ಮಾಡ್ಕೊಂಡು ಅಚ್ಚುಕಟ್ಟಾಗ ಅವ್ರು ಇರ್ತಾರೆ. ಇನ್ನೇನು ನಮ್ಗೇನು ಹೆಲ್ಪ್ ಮಾಡಿಲ್ಲ ಈ ರೋಡಲ್ಲಿ. ಹೋಗಿತ್ತೆ ರೋಡಲ್ಲಿ ಯಾವ ಸಮಸ್ಯೆನೂ ಮಾಡ್ಕೊಡಿ. ನಮಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಸೊಳ್ಳೆಗಳು ಎಲ್ಲ ಒಳಗಡೆ ಹೋಗಿ ಕಚ್ಚಿ ತುಂಬಾ ಜನಕ್ಕೆ, ಎಷ್ಟೋ ಜನಕ್ಕೆ ಜ್ವರ ಬಂದು ಆಸ್ಪತ್ರೆಗೆ ಹೋಗಿದ್ದಾರೆ. ಆದ್ರೂ ಇಲ್ಲಿವರೆಗೂ ಯಾವುದೇ ಒಂದು ಮೆಂಬರ್ಗಳಾದ್ರೂ ಕೂಡ ಈ ಡ್ರೈನೇಜ್ ಕೆಲಸ ಮಾಡಿಸಿಲ್ಲ. ಇವ್ರು ಕಂಪ್ಲೇಂಟ್ ಮಾಡಿದಾಗ ಬರ್ತಾರೆ, ಒಂದ್ ಸ್ವಲ್ಪ ಕಸ ಬಾಚಿಸ್ತಾರೆ, ಬಿಸಾಕ್ತಾರೆ, ಅದ್ರ ಬಿಲ್ ತಗೊಂತಾರೆ, ಅಷ್ಟೇ ಅವ್ರ ಕೆಲಸ. ಆಮೇಲೆ ಇವರು ಪಂಚಾಯತಿಗೆ ಹೋಗ್ತಾರೆ. ಪಂಚಾಯತಿ ಕೂಡ ಹಲವಾರು ಬಾರಿ ಇವರು ಹೋಗಿ PDOಗಳ ಹತ್ರ ಮಾತಾಡಿದ್ದಾರೆ. ಆಮೇಲೆ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ಗಳು ಹೋದಾಗ ಅರ್ಜಿಗಳನ್ನ ತೆಗ್ಸಕ್ ಹೋದ್ರೆ ಅಲ್ಲಿ ಅರ್ಜಿಗಳು ಇರಲ್ಲ. ಪಾಪ ಇವರಿಗೆ ಅದ್ರದ್ದು ಎನ್ಎಸ್ಮೆಂಟ್ ತರಕ್ಕೂ ಗೊತ್ತಿರಲ್ಲ. ಇಲ್ಲಿ ಇವರು ಕೂಲಿ ಮಾಡೋದ್ರಿಂದ ಈ ತರ ಹೇಳ್ತಾರೆ. ಆಮೇಲೆ ತಿರ್ಗಾ ಬೆಳಿಗ್ಗೆ ಆದ್ರೆ ಕೆಲ್ಸಕ್ಕೆ ಹೋಗ್ತಾರೆ. ಇವರ ಇದನ್ನೇ ಬಂಡವಾಳ ಮಾಡ್ಕೊಂಡು ಅವರು ಇಲ್ಲಿ ಇವತ್ತು ಹೇಳ್ತಾರೆ, ತಿರ್ಗಾ ಬೆಳಿಗ್ಗೆ ಇಲ್ಲಿ ಬರಲ್ಲ, ಕೆಲ್ಸಕ್ಕೆ ಹೋಗ್ತಾರೆ. ನಾವು ಮಾಡಿದ್ದೆ ನಾವು ನ್ಯಾಯ ಅನ್ನಂಗೆ ಇಲ್ಲಿವರೆಗೂ ಕೆಲಸಗಳು ಮಾಡಿದಾಗ ಇವ್ರಿಗೆ ಇಷ್ಟು ಸಮಸ್ಯೆ ಆಗಿದೆ. ನಿಮ್ಮ ಮೀಡಿಯಾದ ಮುಖಾಂತರ ಆದ್ರೂ ಇನ್ನು ಮುಂದೆ ಆದ್ರೂ ಇವತ್ತು ಕೂಡ ಹೋಗಿ ನಾವು ಗ್ರಾಮಸ್ಥರು ಅರ್ಜಿ ರೆಡಿ ಮಾಡಿದ್ದೀವಿ. ಎಲ್ಲರದ್ದು ಸೈನ್ ಹಾಕಿ ಇವತ್ತು ಕೂಡ ನಾವು PDOಗೂ ಕೊಡ್ತೀವಿ. ನಿಮ್ಮ ಮುಖಾಂತರದಿಂದ ಇದೊಂದು ನಮಗೆ 2 ಡ್ರೈನೇಜು ಆಗ್ಬೇಕು ಖಂಡಕಟಿತವಾಗಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪಂಚಾಯತಿಗೆ ಹೋಗಿ ಹೋರಾಟ ಮಾಡಕ್ಕಿದೆ. ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.